ರುರು ಪ್ರಮದ್ವರೆ. ದಟ್ಟವಾದ ಅರಣ್ಯದ ನಡುವೆ ಮಿಂಚಿನಂತೆ ಹೊಳೆಯುತ್ತಿದ್ದ ಸರೋವರವೊಂದರಲ್ಲಿ ಮೇನಕೆ ಜಳಕ ಮಾಡುತ್ತಿದ್ದಳು. ಅಲ್ಲಿಯೇ ಸಂಚರಿಸುತ್ತಿದ್ದ ವಿಶ್ವಾವಸುವೆಂಬ ಗಂಧರ್ವ ರಾಜನಿಗೆ ಅವಳ ಮೇಲೆ ಮೋಹ ಉಂಟಾಯಿತು. ಅವನು ಅವಳ ಬಳಿ ಸುಳಿದ. ಅವಳು ತಲೆ ತಗ್ಗಿಸಿದಳು. ಇಬ್ಬರೂ ಕೆಲ ಕಾಲ ಸಂತೋಷವಾಗಿ ಕಾಡು ಮೇಡು ಅಲೆಯುತ್ತಾ ಸುಖವಾಗಿದ್ದು ಮುದ್ದಾದ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಅವರವರ ಲೋಕಗಳಿಗೆ ಹೋಗಿಬಿಟ್ಟರು. ಆ ಮಗು ಸ್ಥೂಲಕೇಶರೆಂಬ ಮಹರ್ಷಿಗಳ ಆಶ್ರಮದ ಬಳಿ ಅಳುತ್ತಾ ತನ್ನನ್ನು ಆಧರಿಸುವ ಕೈಗಳಿಗಾಗಿ ಕಾಯುತ್ತಿತ್ತು. ಅಲ್ಲಿಗೆ ಬಂದ ಸ್ಥೂಲಕೇಶಿಗಳು ಮಗುವನ್ನು ಕೈಗೆತ್ತಿಕೊಂಡರು. ಆಶ್ರಮದ ಇತರ ಹೆಣ್ಣು ಮಕ್ಕಳಿಗಿಂತ ಅಂದ ಚಂದದಲ್ಲಿ ಆಕರ್ಷಕವಾಗಿ ಕಾಣುತ್ತಿದ್ದ ಮಗುವಿಗೆ ಪ್ರಮದ್ವರೆ ಎಂದು ಹೆಸರಿಟ್ಟು ಅಕ್ಕರಿಯಿಂದ ಸಾಕಿ ಬೆಳೆಸಿದರು. ಅದೇ ಆಶ್ರಮದಲ್ಲಿ ಚವನ ಮಹರ್ಷಿಯ ಮೊಮ್ಮಗ ಪ್ರಮತೆ ಗೃದಾಚಿಯರ ಮಗ ರುರು ಇದ್ದ. ಅವನೂ ಚೆಲುವಿನಲ್ಲಿ ಕಡಿಮೆಯೇನಲ್ಲ. ಪ್ರಮದ್ವರಿಯ ಅಂದಕ್ಕೆ ತಕ್ಕ ರೂಪಿನವನು. ಸರೋವರದ ನೀರಿನಲ್ಲಿ ದಿನವೂ ತನ್ನ ಬಿಂಬವ ನೋಡಿಕೊಳ್ಳುತ್ತಿದ್ದವನು. ಅವನಿಗೆ ಚಿಕ್ಕಂದಿನಿಂದಲೂ ಪ್ರಮದ್ವರಿಯ ಮೇಲೆ ಆಸೆ. ಇಬ್ಬರೂ ಕೈ ಕೈ ಹಿಡಿದು ವೃಕ್ಷಗಳ ಸುತ್ತುತ್ತಾ ಗಂಡ ಹೆಂಡಿರ ಆಟವಾಡಿದ್ದು ಅದೆಷ್ಟು ಸಲವೋ. ಬೆಳೆಯುತ್ತಾ ಇಬ್ಬರಿಗೂ ನಾಚಿಕೆಯ ಪರದೆ ಅಡ್ಡ ಬಂದು ದೂರ ದೂರವೇ ಉಳಿಯುತ್ತಾ ಹೆಚ್ಚು ಹೆಚ್ಚು ಹತ್ತಿರವಾಗುತ್ತಾ ಇದ್ದರು. ರುರುವಿನ ತಂದೆ ತಾಯಿಗಳು ಕಂಡುಕೊಳ್ಳದಿದ್ದರೇನು, ಅವನೇ ನಾಚಿಕೆಯನ್ನು ಮೀರುವ ಸಾಹಸ ಮಾಡಿ ಮದುವೆಯ ಮಾತು ಎತ್ತಿ ಅಪ್ಪ ಅಮ್ಮಂದಿರನ್ನು ಸ್ಥೂಲಕೇಶರಲ್ಲಿಗೆ ಕಳಿಸಿದ. ಸ್ಥೂಲಕೇಶರು ಮುಗುಳು ನಕ್ಕರು. ಈ ಇಬ್ಬರು ಕಣ್ಮಣಿಗಳ ಮದುವೆ ಇಂತಹ ದಿನ ಅಂತ ನಿಶ್ಚಿತವಾಯಿತು. ರುರು ಪ್ರಮದ್ವರಿಯರಿಬ್ಬರು ಸರೋವರದ ನೀರನ್ನು ಎರಚಾಡಿ ಹಿಗ್ಗಿದರು. ಇನ್ನೇನು 4-6 ದಿನಗಳಲ್ಲಿ ಮದುವೆ ಇರುವಾಗ ಪ್ರಮದ್ವರೆ ತನ್ನ ಗೆಳತಿಯರೊಂದಿಗೆ ಕಾಡಿನ ಹಾದಿಯಲ್ಲಿ ಸಂಚರಿಸುತ್ತಿರುವಾಗ ಹಾವು ಕಚ್ಚಿ ದೇಹಕ್ಕೆ ವಿಷವೇರಿದರೂ ಪ್ರಮದ್ವರೆಯ ಅಂದ ಒಂದಿಷ್ಟೂ ಬಾಡದೆ ಇದ್ದುದು ವಿಸ್ಮಯದ ಸಂಗತಿ. ಸಾವು ಅವಳನ್ನು ಅಪ್ಪಿಕೊಂಡಾಗಲೂ ಪ್ರಮದ್ವರೆಯಾಗೇ ಇದ್ದಳು. ಸಖಿಯರಿಂದ ವಿಷಯ ತಿಳಿದು ಎಲ್ಲರೂ ಅಲ್ಲಿಗೆ ಧಾವಿಸಿದರು. ಗೋಳಿಟ್ಟರು. ಬದುಕಿನ ಅನಿಶ್ಚಿತತೆಯ ಕುರಿತು ಮಾತಾಡಿ ನಿಟ್ಟುಸಿರು ಬಿಟ್ಟರು. ಎಲ್ಲರೂ ಅತ್ತು ಕ್ರಮೇಣ ಮನಸ್ಸನ್ನು ಕಲ್ಲು ಮಾಡಿಕೊಂಡರೂ ರುರು ಮಾತ್ರ ಅವಳ ಸಾವನ್ನು ಒಪ್ಪಿಕೊಳ್ಳಲು ಸಿದ್ಧನೇ ಇರಲಿಲ್ಲ. ಅವಳು ಮತ್ತೆ ಬದುಕಿಯೇ ತೀರಬೇಕು ಎನ್ನುವುದು ಅವನ ಹಠ. ನಾನು ಗುರು ಶುಶ್ರೂಷೆಯನ್ನು ಮಾಡಿ ತಪೋಕಾರ್ಯದಲ್ಲಿ ಶ್ರದ್ಧೆಯಿಂದ ನಿರತನಾಗಿರುವುದು ಸತ್ಯವಾದರೆ ಇವಳು ಬದುಕಲಿ. ಹುಟ್ಟಿನಿಂದ ನಾನು ದೃಢವ್ರತನೇ ಆಗಿದ್ದರೆ ಇವಳು ಬದುಕಲಿ ಅಂತ ದೇವತೆಗಳಲ್ಲಿ ಮೊರೆಯಿಡುತ್ತಾ ಕೂತ. ಹೀಗೆಲ್ಲ ಆಣೆ ಭಾಷೆ ಇಟ್ಟು ದೇವತೆಗಳನ್ನು ಪೇಚಿಗೆ ಸಿಗಿಸಬಾರದೆಂದು ದೇವತೆಗಳೆಲ್ಲ ಕೇಳಿಕೊಂಡರೂ ಅವರ ಮಾತಿಗೆ ರುರುವು ಒಪ್ಪಲಿಲ್ಲ. ಮೊಂಡು ಹಿಡಿದು ಕೂತ. ಆಗ ಪ್ರಮುಖನಾದ ದೇವದೂತನೊಬ್ಬ ಹೇಳಿದ, ನಿನ್ನ ಆಯುಷ್ಯದಲ್ಲಿ ಅರ್ಧ ಅವಳಿಗೆ ಕೊಡೋದಾದರೆ ಹೇಳು, ಅವಳು ಬದುಕುವಂತೆ ಮಾಡಬಹುದು. ರುರು ಸಂತೋಷದಿಂದ ಒಪ್ಪಿಕೊಂಡ. ನಂತರ ಯಮಧರ್ಮ ರುರುವಿನ ಪ್ರೇಮಕ್ಕೆ ತಲೆದೂಗಿ ಅವನ ಆಯುಷ್ಯದಲ್ಲಿ ಅರ್ಧ ಭಾಗವನ್ನು ಅವಳಿಗೆ ಕೊಡುವುದಾದರೆ ಅಡ್ಡಿಯಿಲ್ಲ ಎಂದು ಬಿಟ್ಟ. ಸುಂದರಿ ಪ್ರಮದ್ವರಿಯು ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವವಳಂತೆ ಎದ್ದು ಕುಳಿತಳು. ನಿಶ್ಚಿತ ಮುಹೂರ್ತದಲ್ಲಿಯೇ ರುರು ಪ್ರಮದ್ವರಿಯರಿಗೆ ವಿವಾಹವಾಯಿತು. ಅವನ ಅರ್ಧ ಭಾಗದ ಆಯುಷ್ಯವನ್ನು ಅವಳಿಗೆ ಕೊಡಲಾಗಿ ಇಬ್ಬರ ಆಯುಷ್ಯವೂ ಒಂದೇ ಆಗಿತ್ತು. ಬದುಕಿದ್ದು ಅಲ್ಪಕಾಲವಾದರೂ ಮನಸ್ಸಿಗೆ ಮೆಚ್ಚಿದವರನ್ನೇ ಪಡೆದು
ಪ್ರೇಮಮಯ ಸಂತೃಪ್ತ ಜೀವನ ನಡೆಸಿದರು. ಒಂದು ದಿನ ಒಂದೇ ಹೊತ್ತಿನಲ್ಲಿ ಒಬ್ಬರ ತೋಳಿನಲ್ಲಿ ಒಬ್ಬರು ಇದ್ದಂತೆಯೇ ಇಬ್ಬರೂ ಕಣ್ಣು ಮುಚ್ಚಿಕೊಂಡರು.